ನಮಸ್ಕಾರ ವೀಕ್ಷಕರೇ, ಮುತ್ತಿನಂಥ ಮಾತು ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಸುನೀತಾ ಮಾತಾಡೋದು. ನಾನು ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೆ. ಅಲ್ಲೊಂದು ಮೆಣಸಿನ್ಕಾಯಿನ ನೋಡಿದೆ. ನಾನು ಅದನ್ನು ನಿಮ್ಗೆ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಅನ್ನಿಸ್ತು. ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ, ಎಷ್ಟು ಚೆನ್ನಾಗಿ ಆ ಚಿಕ್ಕ ಪಾಟಲ್ಲೇ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾಳೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಈ ಮೆಣಸಿನ್ಕಾಯಿ ಬಿಟ್ಟಿದೆ ಅಂತಂದರೆ, ಇಷ್ಟು ಚಿಕ್ಕ ಪಾಟಲ್ಲಿ ಹ್ಯಾಂಗಿಂಗ್ ಪಾಟ್, ಇದು ಹ್ಯಾಂಗಿಂಗ್ ಪಾಟ್ ಒಳಗಡೆ ಹಾಕಿರ್ತಕ್ಕಂಥದ್ದು. ಇದನ್ನು ಜೀರಿಗೆ ಮೆಣಸು ಅಂತಾರೆ, ಮತ್ತು ಇಂಗ್ಲೀಷಲ್ಲಿ ಬರ್ಡ್ಸ್ ಐ ಅಂತ ಹೇಳ್ತಾರೆ. ನಿಮಗೆ ಗೊತ್ತಿರ್ಬೋದು. ಮಲೆನಾಡಿನ ಬೆಳೆಗಳು ಅನ್ನೋದರಲ್ಲಿ ಒಂದು ವಿಡಿಯೋದಲ್ಲಿ ನಾನು ಹಾಕಿದ್ದೀನಿ ಇದೇ ಮೆಣಸಿನ್ಕಾಯಿನ. ಆದರೆ ಇಷ್ಟು ಚಿಕ್ಕ ಪಾಟಲ್ಲಿ ನನ್ನ ಫ್ರೆಂಡ್ ಬೆಳೆಸಿದಾಳೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ಅದನ್ನು ನೀವು ನೋಡ್ಬೋದು. ನೀವು ಯಾರಾದರೂ ಮನ್ಸು ಮಾಡಿದ್ರೆ ಈ ರೀತಿ ಬೆಳೆನ ಬೆಳಿಬೋದು. ಅಂದರೆ ಮೆಣಸಿನ್ಕಾಯಿನ ಮನೆಯಲ್ಲೇ ಬೆಳ್ಕೊಬೋದು. ಇದು ಆರೋಗ್ಯಕ್ಕೂ ಒಳ್ಳೆಯದು, ಮತ್ತು ಇದರಲ್ಲಿ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಡಾಕ್ಟರ್ಸ್ ಹೇಳ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಆಮೇಲೆ ಇತ್ತೀಚಿನ ಒಂದು ದಿನಗಳಲ್ಲಿ ಸೂಪರ್ ಮಾರ್ಕೆಟ್ಗಳಲ್ಲಿ ಕೂಡ ಈ ರೀತಿಯ ಮೆಣಸಿನ್ಕಾಯಿಗಳು ಕಾಣಸಿಗತ್ತೆ. ತುಂಬ ಕಾಸ್ಟ್ಲಿ ಇರುತ್ತೆ. ಆದರೆ ಇದು ನೋಡಿ, ಪಾಟಲ್ಲೇ ಬೆಳೆಸಿದಾಳೆ ನನ್ನ ಫ್ರೆಂಡು. ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಈ ರೀತಿ ಟ್ರೈ ಮಾಡಿ ಬೆಳೆಸ್ಬೋದು. ಜೀರಿಗೆ ಮೆಣಸಿನ್ಕಾಯಿ ಅಂತಾರೆ, ಬರ್ಡ್ಸ್ ಐ ಅಂತ ಹೇಳ್ತಾರೆ ಇದಕ್ಕೆ ಹೆಸರು. ದಯವಿಟ್ಟು ನೋಡಿ, ನೀವು ಪ್ರಯತ್ನ ಮಾಡ್ಬೋದು ವೀಕ್ಷಕರೇ. ನೋಡಿದ್ರಲ್ಲ, ಮೆಣಸಿನ್ಕಾಯಿನ ಕೂಡ ಹ್ಯಾಂಗಿಂಗ್ ಪಾಟಲ್ಲಿ ಬೆಳೆಸಿದ್ದಾಳೆ ನನ್ನ ಫ್ರೆಂಡು. ಅದು ಜೀರಿಗೆ ಮೆಣಸನ್ನ ತುಂಬ ಚೆನ್ನಾಗಿ ಬಂದಿದೆ. ಅದು ಕೂಡ ನೀವು ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ವಿಶೇಷವಾದ ಒಂದು ವಿಡಿಯೋದೊಂದಿಗೆ ನಿಮ್ಮೊಟ್ಟಿಗೆ ಭೇಟಿ ಆಗ್ತೀನಿ. ಧನ್ಯವಾದ ವೀಕ್ಷಕರೇ.